ಬಸ್ನಲ್ಲೇ ಕಂಡಕ್ಟರ್ ನಮಾಜ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರಿಂದ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ ಎನ್ನುವಂಥ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಮಾರ್ಗ ಮಧ್ಯದಲ್ಲೇ ಬಸ್ ನಿಲ್ಲಿಸಿ ನಮಾಜ್ ಮಾಡಲಾಗಿದೆ. ಹಾವೇರಿಯಲ್ಲಿ ನಡೆದಿರುವಂಥ ಘಟನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ನಿನ್ನೆ ಹುಬ್ಬಳ್ಳಿ ಹಾವೇರಿ ಮಾರ್ಗದ ಮಧ್ಯೆ ನಡೆದಿರುವಂಥ ಘಟನೆ. ಬಸ್ನಲ್ಲಿ ಜನ ಇದ್ರೂ ಕೂಡ ಬಸ್ ನಿಲ್ಲಿಸಿ ನಮಾಜ್ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಸರ್ಕಾರಿ ವಾಹನ ನಿಲ್ಲಿಸಿ ನಮಾಜ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾನಗಲ್ ವಿಶಾಲ್ಗಡ ಬಸ್ ಡ್ರೈವರ್ ಕಮ್ ಕಂಡಕ್ಟರ್ ನವಾಜ್, ಈತ ಬಸ್ ಡ್ರೈವರು ಹೌದು, ಕಂಡಕ್ಟರು ಹೌದು, ನಮಾಜನ್ನು ಮಾಡಿರುವಂಥದ್ದು. ನಿನ್ನೆ ಸಂಜೆ ಹುಬ್ಬಳ್ಳಿ ಹಾವೇರಿ ಮಾರ್ಗದ ಮಧ್ಯದಲ್ಲಿ ನಡೆದಿರುವಂಥ ಘಟನೆ ಇದು. ಸರ್ಕಾರ ಕೊಟ್ಟಂಥ ಬಟ್ಟೆ, ಸರ್ಕಾರಿ ಬಸ್ಸು, ಸರ್ಕಾರಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರೋದು, ಸರ್ಕಾರದಿಂದ ಬರುವಂಥ ಸಂಬಳ, ಸಾರ್ವಜನಿಕರ ಕೆಲಸವನ್ನು ಮಾಡಬೇಕು, ಅದನ್ನು ಬಿಟ್ಟು ಸಾರ್ವಜನಿಕರಿಗೆ ತೊಂದರೆಯನ್ನು ಇವರು ಕೊಟ್ಟಿದ್ದಾರೆ, ಟೈಮ್ ಹಾಳು ಮಾಡಿದ್ದಾರೆ ಬೇರೆಯವ್ರದ್ದು. ಬಸ್ ಕಂಡಕ್ಟರ್ ಹಾಗೇನೆ ಡ್ರೈವರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಬಸ್ ನಿಲ್ಲಿಸಿ ಯಾವ ರೀತಿಯಾಗಿ ನಮಾಜ್ ಮಾಡಲಾಗಿದೆ ಎನ್ನುವಂಥದ್ದನ್ನು. ನಮಾಜ್ ಮಾಡೋಕೆ ಇತರ ಸಮುದಾಯದ ಜನರ ಸಮಯವನ್ನು ಹಾಳು ಮಾಡಿದ್ದಾರೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವ್ಯಾಪಕ ಆಕ್ರೋಶಕ್ಕೂ ಕೂಡ ಈ ಘಟನೆ ಕಾರಣ ಆಗ್ತಾ ಇದೆ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ತಮ್ಮ ಧರ್ಮದ ರೀತಿ ರಿವಾಜುಗಳನ್ನು ಪಾಲನೆ ಮಾಡಿ ಅಂತೇಳಿ ಯಾವ ಧರ್ಮವೂ ಕೂಡ ಹೇಳೋದಿಲ್ಲ. ಈ ರೀತಿಯಾಗಿ ಬಸ್ನಲ್ಲೇ ನಮಾಜ್ ಮಾಡ್ತಾರೆ ಅಂತೇಳಿದರೆ ಏನಿದು? ಯಾರು ಕೆಲಸ ಮಾಡ್ತಾ ಇದ್ದಾರೆ ಇವರು? ಸರ್ಕಾರಿ ಕೆಲಸ, ಜನರ ಸೇವೆಯನ್ನು ಮಾಡಬೇಕು, ಸರ್ಕಾರದಿಂದ ಸಂಬಳ ಬರುತ್ತೆ, ಬಸ್ ನಿಲ್ಲಿಸ್ಕೊಂಡು ಯಾವ ರೀತಿಯಾಗಿ ನಮಾಜ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ.